ಆತ್ಮೀಯ H16 ನ್ಯೂಸ್ ಅರ್ಧತೆ ನಮಗೆ ಸ್ವಾಗತ. ನಾನು MI ಅದು ಮಲ್ಲಪ್ಪ ಜ್ಯೋತಿ ಅವರ. ಆದ್ಮೇಲೆ ಇವತ್ತೊಂದು ವಿಶೇಷ ಕಾರ್ಯಕ್ರಮ. ವಿಶೇಷವಾಗಿ ಯಾಕಪ್ಪ ಅಂತಂದ್ರೆ ನಮ್ಮ ಅಧ್ಯಾಪಕ ವರ್ಗದಲ್ಲಿ, ಅದರಲ್ಲೂ ಈ ಒಂದು ಅತಿಥಿ ಉಪನ್ಯಾಸಕರಾಗಿರ್ಬೋದು ಅಥವಾ ಒಂದು ನಾನ್ ಪರ್ಮನೆಂಟ್ ಅಧ್ಯಾಪಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅವರ ಬದುಕಿಗೆ ಎಷ್ಟು ಅತಂತ್ರದಪ್ಪ ಅನ್ನೋ ದೃಷ್ಟಿ ಇಟ್ಟುಕೊಂಡು ಇವತ್ತ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋ ವಿಷಯ ಇಲ್ಲ. ಯಾಕಂತಂದ್ರೆ ಇವತ್ತು ಸರ್ಕಾರಗಳಾಗಿರ್ಬೋದು ಮತ್ತನಾಗಿರ್ಬೋದು ಮಾಡ್ತಾರೆ ಅಂತಲ್ಲ, ಆದ್ರೆ ಯಾವ ಪ್ರಮಾಣದಲ್ಲಿ ಶಿಕ್ಷಣ ರಂಗಕ್ಕೆ ಸಹಾಯ ಸಹಕಾರ ಮಾಡಬೇಕಾಯ್ತು ಇವತ್ತು ಬಹಳ ಕಡಿಮೆ ಹೋಗ್ಬಿಟ್ಟು ಅನ್ನೋದು ಎರಡು ಮಾತ್ರ ಇಲ್ಲ. ಕೇವಲ 2%, 1% ಖರ್ಚು ಮಾಡೋ ಸರ್ಕಾರಗಳು ಎಲ್ಲ ಈ ಅಧ್ಯಾಪಕರನ್ನ ಶಿಕ್ಷಕರನ್ನ ರಕ್ಷಿಸಿಕೊಂಡು ಹೋಗ್ತದಪ್ಪ ಅನ್ನುವಂಥ ಗ್ಯಾರಂಟಿಗಳು ಉಳಿತಾ ಇಲ್ಲ. ಆ ನೆಲೆಯಲ್ಲಿ ನಮ್ಮ ಶಿಕ್ಷಕರಾದ್ರು, ಅದರಲ್ಲೂ ಕನ್ನಡ ಅಧ್ಯಾಪಕರು ಅನ್ರಿ ಅಥವಾ ಕನ್ನಡ ಉಪನ್ಯಾಸಕರನ್ರಿ, ಇವರು ಇವತ್ತೇನಾಗಿದಪ್ಪ ಅಂತಂದ್ರೆ ಇವರು ಬದುಕು ಬಹಳಷ್ಟು ನಾವು ನೋಡ್ತಾ ಇದ್ವಿ, ಬಹಳ ಕಷ್ಟದಲ್ಲಿ ಹೋಗೋದನ್ನು ನಾವು ನೋಡ್ತಾ ಬಂದಿದ್ವಿ. ಅವ್ರ ಹೋರಾಟ ಮತ್ತೇನೋ ಮ್ಯಾನೇಜ್ಮೆಂಟ್ ಕಿರಿಕಿರಿ ಏನೇನು ಇರ್ತಾವ ಅದನ್ನ ಮೀರಿ ಬಿಡುವಂತ ತಮ್ಮ ಒಂದು ಸ್ವಶಕ್ತಿಯನ್ನು ಬಿಡಿಸ್ಕೊಂಡಿದ್ದಾರೆ. ಮತ್ತು ಆ ದಿಶೆಯಲ್ಲ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರ್ತಿರುವಂತ ಕನ್ನಡ ಅಧ್ಯಾಪಕ ಪರಿಷತ್ ಅಂತ ಹೇಳಿ ಕರ್ಕೊಂಡಿದ್ದಾರೆ ಬೆಳಗಾವಿಯಲ್ಲಿ. ಆ ಒಂದು ಪರಿಷತ್ ಮೂಲಕ ಈ ಎಲ್ಲ ಅಧ್ಯಾಪಕರಿಗೆ ಶಿಕ್ಷಕರಿಗೆ ಎಷ್ಟು ಸಾಧ್ಯದ ಸಹಾಯ ಸಹಕಾರ ಜೊತೆಗೆ ಕನ್ನಡ ಬೆಳೆಯುವಂತ ಏನ್ ಮಾಡ್ಲಿಕ್ಕೆ ಸಾಧ್ಯನೋ ಆ ಕೆಲಸ ಈ ಪರಿಷತ್ ಮೂಲಕ ಮಾಡಿಸ್ತಾ ಇದ್ದಾರೆ. ಅಂತ ಒಂದು ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನಮ್ಮಲ್ಲಿ ಬಂದಿದ್ದಾರೆ. ನಮ್ಮ ಡಾಕ್ಟರ್ ಸುರೇಶ್ ಆಲಗಂಡಿ ಅಂತ ಹೇಳಿ ಅವ್ರಿಗೆ ನಾವು ಸ್ವಾಗತ ಮಾಡ್ತಾ. ಈಗ ಅವ್ರಿಗೆ ಮೊದಲನೇದಾಗಿ ಕೇಳುವಂತ ಚಿಕ್ಕ ಪ್ರಶ್ನೆ, ನೀವು ಈ ಸಂಘ ಅಥವಾ ಪರಿಷತ್ತನ್ನ ಸ್ಥಾಪನೆ ಮಾಡೋದು ಮೂಲ ಕಾರಣ ಏನು ಸರ್? ಸರ್, ಮೊದಲಿಗೆ ತಮ್ಮ ವಾಹಿನಿಗೆ ನಮಸ್ಕಾರ. ನಾವು ಈ ಪರಿಷತ್ತನ್ನ ಸ್ಥಾಪನೆ ಮಾಡೋ ಮೂಲ ಉದ್ದೇಶ, ನಮ್ಮ ಧಾರವಾಡ ವಿಶ್ವವಿದ್ಯಾಲಯದಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೇರ್ಪಟ್ಟುಕೊಂಡಾಗ ಇಲ್ಲಿಯ ಒಂದು ಕನ್ನಡ ಅಧ್ಯಾಪಕ ಪರಿಷತ್ತರು ಅಂದ್ರೆ 3 ಜಿಲ್ಲೆ, ಬಾಗಲಕೋಟೆ, ಬೆಳಗಾವಿ ಮತ್ತು ವಿಜಯಪುರ, 3 ಜಿಲ್ಲೆಯನ್ನು ಒಳಗೊಂಡಿರ್ತಕ್ಕಂಥ ಸುಮಾರು ಒಂದು 350 ಕಾಲೇಜಿನ ಉಪನ್ಯಾಸಕರು ಇಲ್ಲಿ ಬಳಗಾರ. ಅವರಿಗಾಗಿ ನಾವು ಒಂದು ಕನ್ನಡ ಬಳಗಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕ ಒತ್ತನ್ನು ನೀಡುವ ದೃಷ್ಟಿಯಿಂದ ನಮ್ಮ ಕನ್ನಡ ಅಧ್ಯಾಪಕರು ಒಂದುಗೂಡಿ ಒಂದು ಆಗಿನ ಹಿರಿಯರೆಲ್ಲ ಕೂಡ್ಕೊಂಡು ಒಂದು ಪರಿಷತ್ ಅಂತ ಮಾಡ್ಕೊಂಡಿದ್ರು. ಅದರ ಉದ್ದೇಶ ಏನಂದ್ರೆ ಕನ್ನಡ ಬೆಳಿಬೇಕು, ಉಳಿಬೇಕು, ಬೆಳಿಬೇಕು, ಜೊತೆಗೆ ಕನ್ನಡ ಸಂಸ್ಕೃತಿಯನ್ನ, ಪರಿಸರವನ್ನ ಈ ನಾಡಿನ ತುಂಬೆಲ್ಲ ಬೆಳಗಬೇಕು, ಜೊತೆಗೆ ಅಕಾಡೆಮಿಕ್ ಆಗಿರ್ತಕ್ಕಂಥ ಈ ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡುವುದು ಅಥವಾ ವಿದ್ವಾಂಸನ ಕರ್ಸ್ಕೊಂಡು ಅವ್ರು ಟ್ರೈನಿಂಗ್ ಅನ್ನು ಕೊಡಿಸುವಂತ ವ್ಯವಸ್ಥೆ ಆಗಿರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಬಹಳ ವಿಶೇಷ ಅಂದ್ರೆ ಮಾನವೀಯತೆಯನ್ನ ಇಟ್ಟುಕೊಂಡು ಇಲ್ಲಿ 2-3 ತರನಾಗಿರ್ತಕ್ಕಂಥ ಅಧ್ಯಾಪಕರು ಬರ್ತಾರೆ. UGC, ನಾನ್ UGC ಮತ್ತು ಅತಿಥಿ ಉಪನ್ಯಾಸಕರು ಅಂತ ಹೇಳಿ ಬರ್ತಾರೆ. ಅದರೊಳಗೆ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದು ರೊಟ್ಟಿಯಲ್ಲಿ ಇದ್ರೂ ಸಹಿತ ಎಲ್ಲರೂ ಹಂಚಿಕೊಂಡು ತಿನ್ನುವಂತಹ ಒಂದು ಮನೋಧರ್ಮ ಇಟ್ಕೊಂಡು ಈ ಪರಿಷತ್ತನ್ನು ನಮ್ಮ ಹಿರಿಯರು 2012ರಲ್ಲಿ ಇದಕ್ಕೆ ಕಟ್ಕೊಂಡಿದ್ರು. ಆ ವೇಳೆಗೆ 13 ವರ್ಷದಿಂದ ನಿತ್ಯ ನಿರಂತರವಾಗಿ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆ ಮೂಲಕವಾಗಿ ಇಡೀ ಕರ್ನಾಟಕದಲ್ಲಿ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿ ಇರ್ತಕ್ಕಂಥ ಈ ಕನ್ನಡ ಅಧ್ಯಾಪಕ ಪರಿಷತ್ತು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆ ಮಾಡ್ಕೊಳ್ತಾ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸವನ್ನ ನಿರ್ಮಿಸಿದೆ ಅಂತ ಹೇಳಿ ಈ ಸಂದರ್ಭವನ್ನು ಹೇಳ್ತೇವೆ. ಅಂದ್ರೆ ನಾವು ಕೇಳೋದು ಏನಪ್ಪಾ ಅಂದ್ರೆ ಇದ್ರ ಉದ್ದೇಶ ಸ್ಪಷ್ಟ ಹೇಳ್ಬೇಕಾಗಿದ್ರೆ ಮತ್ತೆ ಹೇಳಕ್ ಬಯಸ್ತಾ ಇದ್ರಿ ಸರ್. ಈಗ ಅಂದ್ರೆ ಏನಂದ್ರೆ ಇದು ಶೈಕ್ಷಣಿಕ ಕಾರ್ಯಚಟುವಟಿಕೆ ಮಾಡಬಹುದ್ರಿ, ಸಾಮಾಜಿಕ ಕಾರ್ಯಚಟುವಟಿಕೆ ಮಾಡಬಹುದು. ಅದ್ರ ಜೊತೆಗೆ ನಾ ಅವಾಗ ಹೇಳಿದ್ಲ ಮಾನವೀಯತೆ ಅಂದ್ರೆ ನಮ್ಮ ಕೆಲವೊಂದಿಷ್ಟು ಈ ಹಿಂದೆ ಕೋವಿಡ್ ಸಂದರ್ಭದೊಳಗಡೆ ಇಡೀ ದೇಶ ಎಲ್ಲ ತಲ್ಲಣಗೊಂಡಿತ್ತು. ಅದ್ರೊಳಗೆ ನಮ್ಮಲ್ಲೇ ಕರ್ನಾಟಕದ ನಮ್ಮ ಈ 3 ಜಿಲ್ಲೆಯಲ್ಲಿಯೂ ಸಹಿತ ಅನೇಕ ಕನ್ನಡ ಅಧ್ಯಾಪಕರು ಅವರಿಗೆ ಸರ್ಕಾರದಿಂದ ಯಾವುದೇ ರೀತಿ ಸೌಲಭ್ಯಗಳಿಲ್ಲದಂತಹವು ಅಥವಾ ಅವ್ರಿಗೆ ಆರ್ಥಿಕವಾಗಿ ಸಬಲರಿಲ್ಲದೆ ಇರ್ತಕ್ಕಂಥವ್ರು ಒಂದು ಸುಮಾರು ಒಂದು 3-4 ಜನ ಕೋವಿಡ್ ನಿಂದ ತೀರ್ಕೊಂಡು ಬಿಟ್ರು ಸರ್. ತೀರ್ಕೊಂಡಾಗ ನಮ್ಮೆಲ್ಲ ಹಿರಿಯರು, ಉದಾಹರಣೆ ನಮ್ಮ ಮಾಳಿ ಸರ್ ಅಂತವ್ರು, ಆಮೇಲೆ MD ಸರ್ ಅಂತವ್ರು, ಆಮೇಲೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಬಿರಾದರ್ ಸರ್ ಅಂತವ್ರು, ನಾವೆಲ್ಲ ನಮ್ಮೆಲ್ಲ ಗೆಳೆಯರ ಬಳಗ ಕಟ್ಕೊಂಡು ಒಂದು ವಿಚಾರ ಮಾಡಿದ್ರು. ಇಲ್ಲ, ಇದು ಬಹಳಷ್ಟು ಪಾಪ ನಮ್ಮ ಉಪನ್ಯಾಸಕರು ತೀರ್ಕೊಂಡಾಗ ಅವರ ಕುಟುಂಬ ಇವತ್ತು ಬೀದಿಗೆ ಬಂದಿದೆ. ಅವರ ಒಂದು ಕಷ್ಟದಲ್ಲಿ ನಾವು ಪಾಲ್ಗೊಳ್ಬೇಕಾಗಿರೋ ನಮ್ಮ ಧರ್ಮ. ಹಾಗಾಗಿ ನಾವು ಅವರಿಗೆ ಆರ್ಥಿಕವಾಗಿ ಎಷ್ಟು ಸಾಧ್ಯ ಸಹಾಯ ಸಹಕಾರ ನೀಡುವಂತ ಒಂದು ಅಭಿಮಾನ ನಂಬಿಕೊಂಡಾಗ ಸುಮಾರು ಒಂದು 3-3.5 ಲಕ್ಷ ಹಣವನ್ನು ನಾವು ಆ ಸಂಗ್ರಹ ಮಾಡ್ಕೊಂಡು ಸರ್ ಬೇರೆ ಬೇರೆ ಎಲ್ಲ ಅಧ್ಯಾಪಕರನ್ನ ಮನವಿ ಮಾಡ್ಕೊಂಡಾಗ ಎಲ್ಲರೂ 10,000, 5,000 ಈ ರೀತಿ 1,000 ಹಿಡ್ಕೊಂಡು ಎಲ್ಲರ ಅವ್ರ ಶಕ್ತ್ಯಾನುಸಾರ ಹಾಕಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ನಾವು 3 ಜನರಿಗೆ ಅವಾಗ ಕೋವಿಡ್ ದಿಂದ ಮೃತಪಟ್ಟವ್ರೆ 75,000 3 ಜನರಿಗೆ ನಾವು ಅವರ ಮನೆಗೆ ಹೋಗಿ ನುಡಿನಮನ ಕಾರ್ಯಕ್ರಮ ಮಾಡಿ ಸಲ್ಲಿಸುವ ಮುಖ್ಯವಾಗಿ ಅವರ ಕುಟುಂಬ ಜೊತೆಗೆ ನಾವು ಇರ್ತೇವೆ, ಸುಖದಲ್ಲಿಯೂ ನಿಮ್ ಜೊತೆ ಇರ್ತೇವೆ, ನಿಮ್ಮ ಮಕ್ಕಳು ಅಷ್ಟೇ ಅಲ್ಲ ಅವರು, ನಾವು ನಿಮ್ಮ ಮಕ್ಕಳನ್ನ ತಿಳ್ಕೊಡ್ರಿ ಅಂತ ಹೇಳಿ ಅವ್ರಿಗೆ ಒಂದು ಧೈರ್ಯ ತುಂಬುವಂತದ್ದು ನಾವು ಈ ಕೆಲಸವನ್ನು ಮಾಡಿದ್ವಿ ಸರ್. ಯಾಕಂದ್ರೆ ಸರ್ಕಾರ ಯಾವುದೇ ರೀತಿ ಸಹಾಯ ಸೌಲಭ್ಯ ಇಲ್ಲದೆ ಇರ್ತಕ್ಕಂಥ ಸಂದರ್ಭದೊಳಗಡೆ ನಮ್ಮ ಪರಿಷತ್ನಿಂದ ಇದು ವಿಭಿನ್ನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ ನಾವು ಮಾಡ್ಕೊಂಡಿದ್ವಿ. ಇದು ಇಡೀ ಕರ್ನಾಟಕದಲ್ಲೇ ಅವಾಗ ಒಂದು ಸುಮಾರು 4-5 ವರ್ಷದಿಂದ ಜನಮೆಚ್ಚೆಯಾಗಿರ್ತ ಕಾರ್ಯಕ್ರಮ ಇತ್ತು. ನಂತರ ಯಾವುದು ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಾಪಕರ ಪರಿಷತ್ತು ಸಹಿತ ಈ ಕಾರ್ಯವನ್ನು ಅವ್ರು ಮುಂದುವರಿಸಿದ್ರು ಸರ್. ಆ ಭಾಗದಲ್ಲಿ ಹೌದು. ಇವತ್ತು ಯಾಕಂದ್ರೆ ಪಾಪ ಅಧ್ಯಾಪಕರದ್ದು ಇದಂತಲ್ಲ ಒಂದಲ್ಲ ಯೂಶಲಿ ಏನೋ ಸ್ವಲ್ಪ ಸೆಕ್ಯೂರಿಟಿ ಇರ್ಬೋದು, ಬಟ್ ಇನ್ನುಳಿದವ್ರ ಪಾಪ ಸೆಕ್ಯೂರಿಟಿ ಇಲ್ಲ. ಇವತ್ತ ಅನೇಕ ನಾವು ನಮ್ಮ ಕಲ್ತಂತ ವಿದ್ಯಾರ್ಥಿಗಳು ನೋಡ್ತಾ ಇದ್ವಿ, ಪಿ ಜಿ ಮಾಡಿದ್ರು ನೋಡ್ತಾ ಇದ್ವಿ, ಜಾಬ್ ಎಲ್ಲ ಏನಿಲ್ಲ, ಪರಿಸ್ಥಿತಿ ಇಲ್ಲ. ಕೆಲವೊಂದಿಷ್ಟು ಜನ ಮದುವೆ ಆದ ಸತ್ತದಂತವ್ರು ನಾವು ನೋಡ್ತಾ ಇದ್ವಿ. ಅದರಿಂದ ಹೇಳುವಂತ ಮಾತಿದ್ರು ಏನೋ ಒಂದಿಷ್ಟು ಅಲ್ಲ ಇಲ್ಲ ಒಂದಿಷ್ಟು ಬಹಳ ಪ್ರತಿಭಾವಂತರು ಅಥವಾ ಮತ್ತೇನೋ ಇಂಪ್ರೂವ್ ಏನ್ ಮಾಡ್ಕೊಂಡು ಹಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರ ಇದಕ್ಕೆ ಏನ್ ಪರಿಹಾರ ಅಂತ ಸಮಸ್ಯೆ ಆದಂಗೆ ಆಗಿಬಿಟ್ಟದ. ಆ ದೃಷ್ಟಿಕೊಂಡು ಸರ್ಕಾರ ಅಂತ ಸಾಕಷ್ಟು ಕೆಲಸ ಮಾಡ್ಬೇಕಾದ ದಿವಸ ಇಲ್ಲ, ಅವ್ನು ಮಾಡ್ತಾ ಇಲ್ಲ. ಮತ್ತು ಮಾಡಿಸುವಂತ ಒಂದು ನಮ್ಮಲ್ಲಿ ಜಂಜಾಗಲಿ ಮಾಡುವಂತ ಮೂವ್ಮೆಂಟ್ಗಳು ಆಗ್ತಾನೆ ಆ ಮಾತಿರ್ಲಿ. ಬಟ್ ಇವತ್ತು ನೀವೇನ್ ಮಾಡಿದಾರ ನಿಮ್ ಕಾಲ ನೀವು ನಿಲ್ಲುವಂತ ಒಂದು ಪ್ರಯತ್ನ ನಮ್ದು ಸಹಕಾರ ತತ್ವದ ಒಂದು ಹೆಜ್ಜೆಯನ್ನು ಇಟ್ಕೊಂಡು ನಾವು ಹೊಂಟಿದ್ವಿ ಸರ್. ಯಾಕಂದ್ರೆ ಇಲ್ಲಿ ನಾವೇ ಕೂಡ್ಕೊಂಡು ನಾವೇ ಆಗ್ಬೇಕು. ಹೌದು. ಈಗ ಬೇರೆದವರಿಂದ ನಾವು ಅವ್ರು ಕೊಡಲಿಲ್ಲ ಅಂತ ಅವ್ರ ಕಡೆ ಬ್ಲೇಮ್ ಮಾಡ್ದೇವು. ಎಷ್ಟು ಹಾಗಾಗಿ ನಾವೇ ಸದೃಢವಾಗಿ ನಮ್ಮವ್ರಿಗೆ ಜೊತೆಗೆ ನಾವು ನಿಂತ್ಕೊಂಡ್ರೆ ಸರ್ಕಾರಕ್ಕಿಂತಲೂ ಹೆಚ್ಚಿನ ಒಂದು ಬಲ ಇಲ್ಲ. ಮಾಡೋದ್ರಿಂದಾಗಿ ಸಹಜವಾಗಿ ಕನ್ನಡವನ್ನ ಕಲಿಸುವಂತ, ಕನ್ನಡವನ್ನ ಪ್ರೀತಿಸುವಂತ, ಕನ್ನಡ ಜೊತೆ ಬದುಕು ಮಾಡಕ ಅನ್ನುವಂತ ಜನರಿಗೆ ಒಂದು ಮಾನಸಿಕ ಧೈರ್ಯ ಆಗ್ತದಪ್ಪ. ಹಿಂದಿದಾರ ನಾನು ಹಿಂದಿದಾರ, ನಾ ಇವತ್ತು ಬಿದ್ದು ನನ್ನ ಜೊತೆಗಿದ್ದಾರ ಒಂದು ಭಾವ ಬರೋದ್ರಿಂದ ಇನ್ನಷ್ಟು ಸ್ಫೂರ್ತಿಯುತವಾಗಿ ಅವರು ಈ ಕನ್ನಡಕ್ಕಾಗಿ ಬಿದ್ದುವಂತ ಪ್ರವೃತ್ತಿ ಬೆಳೀತದ. ಬಟ್ ಇದು ಸರ್ಕಾರನೂ ಮಾಡಬೇಕು, ಆಸಕ್ತಿ ವಹಿಸ್ಬೇಕು. ನೋಡೋಣ ಮುಂದೆ. ಬಟ್ ಈಗ ನೀವು ಮಾಡ್ತಾ ಇದ್ದಲ್ಲ, ಇದು ನಾವು ಎಷ್ಟು ಹೆಡ್ಸಪ್ ಹೇಳಿದ್ರು ಕಡೆ. ಬಟ್ ಇದರ ಕೇವಲ ಇದು ಮಾಡಿದ ತಕ್ಷಣ ಈಗ ಇತ್ತೀಚೆಗೆ ನೀವು ಯಾರಿಗೆ ಮತ್ತೆ ಸಾಯಿಸಕ ಈ ಸರ್ ನಮ್ದು ಮೂಲ ಧ್ಯೇಯನ ನಮ್ದು ಕನ್ನಡ ಧರ್ಮ, ಮಾನವೀಯತೆ ಧರ್ಮ, ಆಮೇಲೆ ಮನುಷ್ಯತ್ವವನ್ನ ಹಂಚಿಕೊಳ್ಳುವಂತ ಧರ್ಮ, ಒಂದು ರೊಟ್ಟಿಯನ್ನ ತಂದ್ರೆ ನಾವು ಹಂಚಿಕೊಂಡು ತಿನ್ನುವಂತ ಧರ್ಮ. ಹೀಗಾಗಿ ಕೆಳಗೆ ಬಿದ್ದವನ ಮೇಲೆ ಕೆತ್ತುವಂಥದ್ದು ನಮ್ಮ ಧರ್ಮ. ಈಗ ನಾವೆಲ್ಲ ಉಪನ್ಯಾಸಕ ಬಂಧುಗಳೆಲ್ಲ ನಮ್ಮ ತರಗತಿ ಒಳಗೆ ಮಾನವೀಯತೆ ಮೌಲ್ಯ ಪಾಠ ಮಾಡ್ತೀವಲ್ಲ ಸರ್, ಹಾಗೆ ನಿಜ ಜೀವನದಲ್ಲಿಯೂ ನಾವು ಮಾನವೀಯತೆ ಒಂದು ಈ ಅನುಷ್ಠಾನ ತರಬೇಕು ಅನ್ನೋ ಸದಸ್ಯ ಇಟ್ಕೊಂಡು ನಾವು ಇವತ್ತಿನ ದಿನ ನಮ್ಮ ಗೋಕಾಕದಲ್ಲಿ ದಿವಂಗತ ಅಡಿವಪ್ಪ ನಸಬಿ ಅಂತೇಳಿ ಒಳ್ಳೆ ಶ್ರೇಷ್ಠ ಪ್ರಾಧ್ಯಾಪಕ, ಅತ್ಯುತ್ತಮ ಗುರು, ಆಮೇಲೆ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಾಕರಣ ಛಂದಸ್ಸು ಬಹಳ ಸುಲಲಿತವಾಗಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿಕೊಡುವಂತ ಒಬ್ಬ ಗುರು ಅಕಾಲಿಕವಾಗಿ ಮರಣ ಹೊಂದಿದಾಗ ನಮ್ಗೆ ಬಹಳಷ್ಟು ದುಃಖ ಆಗಿತ್ತು. ಮೊನ್ನೆ ತಾನೇ ನಾವು ಅವ್ರು ಕೂತ್ಕೊಂಡು ರಾಜ್ಯ ಚೆನ್ನಮ್ಮ ವಿಶ್ವವಿದ್ಯಾಲಯ ಪರೀಕ್ಷಾ ಕಾರ್ಯದಲ್ಲಿ ಕುಳಿತುಕೊಂಡಿದ್ದು ಸರ್. ಮರುದಿನನೇ ಈ ರೀತಿ ಅವರು ಅಕಾಲಿಕ ಮರಣ ಹೊಂದಿದಾಗ ನಮ್ಗೆಲ್ಲ ಆಘಾತ ಆಯ್ತು. ಆಘಾತ ಆದಾಗ ಆ ಕುಟುಂಬಕ್ಕೆ ನಾವು ಆರ್ಥಿಕವಾಗಿ ನಾವು ನೆರವು ನೀಡಬೇಕು. ಆಮೇಲೆ ಅವರು 2 ಮಕ್ಕಳು ಸರ್, ಚಿಕ್ಕ ಮಕ್ಕಳು, 9ನೇಂತೆ ಇನ್ನೊಂದು 7ನೇಂತೆ ಏನು ಓದ್ತಾ ಇದ್ದಾರೆ ಮಕ್ಕಳು. ಒಬ್ಬ ಗುರು ಅಂತೇಳಿ, ಇನ್ನೊಬ್ಬ ಗೌತಮ ಅಂತೇಳಿ ಹೆಸರಿಟ್ಟಿದ್ದಾರೆ ಸರ್. ಅವರ ಮನೆಗೆ ಇವತ್ತು ನಾವು ಹೋಗಿ ಆ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳಿ ಅವ್ರಿಗೆ ನುಡಿನಮನ ಒಂದು ಕಾರ್ಯಕ್ರಮ ಏರ್ಪಡಿಸಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಯೋಜನೆ ಹಾಕೊಂಡು ನಮ್ಮ ಬೇರೆ ಬೇರೆ ಎಲ್ಲ ಅಧ್ಯಾಪಕರ ಬಳಗದವ್ರು ಕೊಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಕಾಣಿಕೆಯನ್ನು ತಗೊಂಡು ಇವತ್ತು ನಾವು 1 ಲಕ್ಷ ರೂಪಾಯಿ ಸಹಾಯಧನ ಚೆಕ್ಕನ್ನ ಸರ್ ಅವ್ರ ಹೆಸರಿಗೆ ನಾವು ಇವತ್ತು ಕೊಡುವಂತದನ್ನ ಮಾಡಿ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ವಿ ಸರ್. ಅವರ ಧರ್ಮಪತ್ರಿ ಸುವರ್ಣ ನಸ್ವಿ ಅವರಿಗೆ ನಾವು ಆ ಚೆಕ್ಕನ್ನು ಹಸ್ತಾಂತರ ಮಾಡುವ ಮುಖ್ಯವಾಗಿ ನಮ್ಮೆಲ್ಲ ಅಧ್ಯಾಪಕ ಪರಿಷತ್ತಿನ ಅಧ್ಯಕ್ಷರು, ಈ ಹಿಂದಿನ ಕಾರ್ಯದರ್ಶಿಗಳು, ಆಮೇಲೆ ಖಜಾಂಚಿಗಳು, ನಮ್ಮ ಸದಸ್ಯರು, ಆಮೇಲೆ ನಮ್ಮೆಲ್ಲ ಕನ್ನಡ ಅಧ್ಯಾಪಕರ ಬಳಗ, ಬಹಳಷ್ಟು ಸಂಖ್ಯೆಯ ಬಳಗ ಇವತ್ತು ಅವರ ಮನೆಗೆ ಹೋಗಿ ನಾವು ಗೌರವ ಸಲ್ಲಿಸುವ ಮುಖ್ಯವಾಗಿ ಆ ಕುಟುಂಬಕ್ಕೆ ನಾವು ಆರ್ಥಿಕವಾಗಿ ಬೆನ್ನೆಲುಬಾದಂತ ಶಕ್ತಿನ ತುಂಬುವಂತ ಕೆಲಸವನ್ನ ನಾವು ನಮ್ಮ ಪರಿಷತ್ ಮಾಡಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲ, ನಿಜವಾಗಿ ನೀವು ಒಳ್ಳೆ ಕೆಲಸವನ್ನು ಮಾಡಿದ್ರಿ. ನಸ್ವಿ ಅಂತ ನಮ್ಮ ಮಿತ್ರರು ನನಗಿನ್ನೂ ಒಂದು 3-4 ವರ್ಷ ಸಣ್ಣವ್ರು ಇರಬಹುದು. ಬಹಳ ಒಳ್ಳೆಯ ಮನುಷ್ಯ ಮತ್ತು ಕನ್ನಡ ಭಾಷೆ ಮೇಲೆ ಅವ್ರಿಗೆ ಇದ್ದಂತ ಹೇಳುತ್ತ ಸಾಧ್ಯ ಸಂಸ್ಕೃತ ಬಗ್ಗೆ ಇಂಟರ್ಪ್ರೇಟ್ ಮಾಡುವಂಥದ್ದು ಎಟಿಮಾಲಜಿ ಅಂತ ಕರಿತೀನಿ. ಅವಾಗ ಎಟಿಮಾಲಜಿ ಒಳಗೆ ಶಬ್ದ ಹೆಂಗ್ ಬಿಡ್ತು, ಏನು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಏನೋ ಇರ್ಬೋದು.
ಅವರು ಸದಾ ಅಭ್ಯಾಸಕರು ಅಂತ ಒಬ್ಬ ವ್ಯಕ್ತಿ ಹೇಗಾಗಿ ಗೆದ್ದು ಹೋದ್ರೆ ಸಹಜವಾಗಿ ದೊಡ್ಡ ಅನಂತ ಬಾಬು ಅವ್ರ ಜೀವನ ಪರ್ಯಂತ ಪ್ರೈವೇಟ್ ಕಾಲೇಜ್ಗಳಲ್ಲಿ ದುಡಿದು ಬಹಳಷ್ಟು ತೊಂದರೆನ ಅನುಭವಿಸಿದಾರೆ ಅವರು. ಇನ್ನೊಂದು ಅವ್ರ ಬಗ್ಗೆ ಹೇಳ್ಬೇಕಂತ ಸರ, ಸ್ವಾಭಿಮಾನಿ. ಸ್ವಾಭಿಮಾನಿ ಅಂದ್ರೆ ಹೆಂಗಂದ್ರೆ ಸರ, ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ 2 ಗಂಟೆ ತನ, ಬೆಳಗ್ಗೆ ಅಂದ್ರೆ 2 ಗಂಟೆ ತನ ಏನ್ ಮಾಡೋದು, ಪಾಠ ಮಾಡೋದು, ಪಾಠ ಪ್ರವಚನ. ನಂತರ ವೇಳೆಯನ್ನ ತಮ್ಮದೇ ಇರತಕ್ಕಂತ ಒಂದು ಪ್ರೈವೇಟ್ ಕೆಲಸ ಕಾರ್ಯದಲ್ಲಿ ಮಾಡುವ ಮುಖ್ಯವಾಗಿ ಸಂಸಾರ ಬಂಡಿಯನ್ನು ಜಗ್ಗುವಂತದ್ದು. ಈಗ ಈ ರೋಡ್ ಪಕ್ಕದಲ್ಲಿರ್ತಕ್ಕಂತ ಹುಣಸೆ ಗಿಡವನ್ನ ಟೆಂಡರ್ ಹಿಡ್ಕೋದು, ಆ ಟೆಂಡರ್ ಹಿಡ್ಕೊಂಡು ಮಾರಾಟ ಮಾಡುವಂತದ್ದಾಗ್ಲಿ, ಅಥವಾ ಈ ಪಿಗ್ಮಿ ತುಂಬಿಸುವಂತ ಒಂದು ಬ್ಯಾಂಕಿನಲ್ಲಿ ಪಿಗ್ಮಿ ತುಂಬಿಸುವಂತ ವ್ಯವಸ್ಥೆ ಮಾಡುವಂತದ್ದಾಗ್ಲಿ, ಹೀಗೆ ತಮ್ಮ ಬದುಕಿನ ಬಂಡಿಯನ್ನ ಜಗ್ಗುವಂತದ್ದು. ಮತ್ತೆ ಯಾರ ಹತ್ರನು 1 ರೂಪಾಯಿಗಾಗಿ ಕೈ ಚಾಚಿದಂತ ಸ್ವಾಭಿಮಾನಿ ಮನುಷ್ಯ. ಹಾಗಾಗಿ ಆ ಕುಟುಂಬಕ್ಕೆ ನಾವು ಇವತ್ತು ಧೈರ್ಯ ತುಂಬುವಂತದ್ದು, ಮತ್ತು ಆ ಕುಟುಂಬ ಜೊತೆಗೆ ನಾವು ಇರುವಂತ ಒಂದು ಏನು ಧರ್ಮವನ್ನ, ಕನ್ನಡ ಧರ್ಮವನ್ನ ನಾವು ಪರಿಷತ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಇಲ್ಲಿವರೆಗೆ ಇಂಥ ಗಂಟೆಗಳು ಮತ್ತೇನಾದ್ರು ಹಿಂದೆ ನೀವು ಮಾಡಿದ್ದೀರಾ? ನಾವು ಈಗ ಹಿಂದೆ ಹೇಳಿಲ್ಲ ಸರ್, ಕೋವಿಡ್ ಸಂದರ್ಭದಲ್ಲಿ ಈ ಮಲ್ಲಪ್ಪ ಕುರಿ ಅಂತೇಳಿ ಆಗತಾನೆ PhD ಮುಗಿಸ್ಕೊಂಡಿರ್ತಕ್ಕಂಥ ಹುಡುಗ, ಇನ್ನೂ ಅವಾರ್ಡ್ ಆಗಿರ್ಲಿಲ್ಲ ಸರ್. ಅಕಾಲಿಕವಾಗಿ ಇಲ್ಲೇ ನಮ್ಮ ಗುರ್ಲಾಪುರ ಹತ್ರ ಅವ್ರ ಊರು. ಆಮೇಲೆ ವಿಜಾಪುರದಲ್ಲಿ ಬಿರಾದರ ಸರ್ ಅಂತೇಳಿ ನಾವು ಹಿರಿಯರು, ಅವರು ಸಹಿತ ಅಕಾಲಿಕವಾಗಿ ತೀರ್ಕೊಂಡು ಹೋದ್ರು. ಅವ್ರಿಗೂ ಸಹಿತ ಮನೆಗೆ ಹೋಗಿ 75,000 ರೂಪಾಯಿ ನಾವು ಕೊಡುವಂತ, ಅಂದ್ರೆ ನಮ್ದೊಂದು ಎಲ್ಲರೂ ಕೂಡ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟಿಗೆ ಹೆಲ್ಪ್ ಮಾಡೋದು. ಇಲ್ಲ, ನಿಜವಾಗಿ ಇದು ಒಳ್ಳೆ ಕೆಲಸ. ಯಾಕಪ್ಪ ಅಂದ್ರೆ ಸುಮ್ಮನೆ ಹೋಗಿ ಏನೋ ಸಜೆಷನ್ ಕೊಟ್ಟು ಬರೋಗಿದ್ದು, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೋದು ಬಹಳ ಮೊದಲು ಇರ್ತದ. ಮಾತಂದ್ರೆ ಸಾಕಷ್ಟು ಮಾತಾಡ್ತಾರೆ ದೇಶದೊಳಗ, ಮಾತಿನಿಂದ ಮನೆ ಕಟ್ಟುವಂತ ಜಗತ್ತಿನ ಮುಂದೆ ನೀವು ಸಾಧ್ಯ ನಿಮ್ಮಲ್ಲಿರುವಂತ ಒಂದು ಏನು ಅವೈಲಬಲ್ ಏನು ಉಳಿದದನ್ನ ಏನು ಅದನ್ನು ನೀವು ಅವ್ರಿಗೆ ಕೊಟ್ಟು ಒಂದಿಷ್ಟು ಸಹಾಯ ಮಾಡಿದ ಅವ್ರಿಗೂ ಒಂದಿಷ್ಟು ಧೈರ್ಯ ಬರ್ತದೆ ಮತ್ತಷ್ಟ. ಮತ್ತೆ ನಸ್ಬಿ ಅವರು ಮೂಲತಃ ರೋಣದವ್ರ ರೋಣ ತಾಲೂಕು ಒಂದು ಸಣ್ಣ ಹಳ್ಳಿ ಅವ್ರಪ್ಪ ಅಲ್ಲಿ ಬಿಟ್ಟಿರಿ ಬಂದಂತವ್ರ ಬದುಕಿಗೆ ಅಲ್ಲಿ ಅಲ್ಲದ ಇರೋದು ಸರ್. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ದೇಶ ಎಲ್ಲ. ಇಂಥ ಕೆಲಸಗಳು ಮಾಡ್ತಾ ಇರಿ, ಕನ್ನಡ ಉಳಿಸುವಂತ ಕೆಲಸನೂ ಮಾಡ್ರಿ. ಜೊತೆಗೆ ಒಂದಿಷ್ಟು ಮೇಲಿಂದ ನೀವು ನಿಮ್ಮ ಆದಂತ ಅನ್ಯಾಯಗಳನ್ನ ನೀವು ಇವತ್ತಿನ ಪ್ರತಿಭಟನೆ ಮಾಡೋದಕ್ಕೋಸ್ಕರ ಏನಿಲ್ಲ ಉಳಿದಿಲ್ಲ ಇದ್ದೆ. ಯಾರ ಮಾತು ಯಾರಿಗೆ ಕೇಳಿಸ್ತಿದ್ವಿ, ಎಂತ ರೈತರು ದೆಹಲಿ ಒಂದು ವರ್ಷ ಹೋರಾಟ ಮಾಡಿದ್ರು, ದಾರಿ ತೆಗಿಲಿಲ್ಲ. ಈಗ ನೀವು ಜನಸಂಖ್ಯೆ ಕಡಿಮೆ ಇರ್ತೀರಿ, ನಿಮ್ ಬಗ್ಗೆ ವೋಟರ್ಸ್ ಅಲ್ಲ, ಹೀಗಾಗಿ ನಿಮ್ ಕಡೆ ನೋಡುದಿಲ್ಲ. ಈ ವ್ಯವಸ್ಥೆ ಹೆಂಗಂದ್ರೆ ಯಾರು ಹೋಟಿದವ್ರು ನೋಡ್ತಾ ಇಲ್ಲ, ಮತ್ತೆ ಉಳಿದ ನೋಡೋ ಪ್ರಶ್ನೆ ಇಲ್ಲ, ಏನೂ ಇಲ್ಲ. ನೀವು ಒಕ್ಕಲಿನಿಂದ ಮಾಡಿದ್ರಿ, ನಮ್ಮ ಸ್ವೀ ಸರ್ಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಒಂದಿಷ್ಟ ಸಹಾಯ ಮಾಡಿದ್ರಿ. ಇದನ್ನ ಯಾವ ರೀತಿ ನಾವು ಹೇಳ್ಬೇಕು ಗೊತ್ತಿಲ್ಲ, ಬಟ್ ಒಂದ್ ತಿಂಗ್ ಮಾತ್ರ ಹೇಳ್ಬೋದು ನಾವು, ಇದು ದೊಡ್ಡ ಸಹಾಯ. 1 ಲಕ್ಷ ಸಾಲದಲ್ಲ ಅಮೌಂಟ್, ಅದು ನೀವು ಏನಪ್ಪ ಇದ್ದವ್ರು ಅಂತಲ್ಲ, ಎಲ್ಲರೂ ನಿಮ್ಮೊಳಗೆ ಉಳಿದಿದ್ದನ್ನ ನಿಮ್ ಬರೋ ಅಲ್ಪ ಸ್ವಲ್ಪ ಪೇಮೆಂಟ್ ಅದನ್ನ ನೀವು ಕೂಡಿಸ್ಕೊಡ್ತಾ ಇದ್ರಿ. ನಿಶ್ಚಿತವಾಗಿ ಇದು ಒಳ್ಳೆ ಬೆಳವಣಿಗೆ, ಮತ್ತೆ ಇದು ಬೇಕು. ಇದು ನೀವು ಮಾಡಿದ್ರಿ, ಇದಕ್ಕೆ ನಾವು ನಮ್ಮ ವಾಹಿನಿ ಮೂಲಕ ಆಯ್ತು ಅಥವಾ ನಮ್ಮ ಸಮಾಜ ಮೂಲಕ ಧನ್ಯವಾದ ಹೇಳ್ತಾ, ಇಲ್ಲಿ ಬಂದ್ರಿ, ಅವ್ರ ಬಗ್ಗೆ ಹೇಳಿದ್ರಿ, ಡೆವಲಪ್ಮೆಂಟ್ ಆಯ್ತು, ನೀವು ಸಂಘಟನೆ ಮಾಡಿದ್ದನ್ನು ಹೇಳಿದ್ರಿ, ಉದ್ದೇಶ ಹೇಳಿದ್ರಿ. ಎಲ್ಲರೂ ಇವತ್ತ ನಾವು ಸಮಾಜಕ್ಕೆ ಅನುಕರಣೀಯ ಅಂತ ಈ ಸಂದರ್ಭ ಹೇಳ್ತಾ ಬಂದು ನೀವು ವಿವರ ಕೊಟ್ಟಿದ್ದಕ್ಕೆ ನಸ್ಬಿ ಅವರ ಆತ್ಮಕ್ಕ ಶಾಂತಿ ಅನ್ನೋಕ್ಕಿಂತಲೂ ಅವ್ರ ಕುಟುಂಬಕ್ಕೆ ನೆಮ್ಮದಿ ಸಿಗುವಂತ ಕೆಲಸ ಮಾಡಿದ್ರಿ. ನಾವು ಬರೀ ಕೇವಲ ಶ್ರದ್ಧಾಂಜಲಿಯನ್ನು ಅರ್ಪಿಸಿ 1-4 ಮಾಡಿ ಪೋಳೆತನ ಮಾಡೋಕ್ಕಿಂತಲೂ ನೀವು ಪರ್ಫೆಕ್ಟ್ ಕನ್ಸ್ಟ್ರಕ್ಟಿವ್ ಆಗಿ ಮಾಡಿದ್ದಾಗ ನಿಮ್ಗೆ ಮತ್ತೆ ನಿಮಗೆ ಮತ್ತು ನಿಮ್ಮ ಅಧ್ಯಾಪಕ ಪರಿಷತ್ತಿಗೆ ಎಲ್ಲರೂ ಕೂಡಿ ಮಾಡಿದಂಥದ್ದು ಅದನ್ನ ನೀವು ಮಾಡಿಸ್ತಾ ಇದ್ದೀರಿ. ನಿಮ್ಮ ಜೊತೆ ಅವರು ಕೂಡಿದ್ದಾರೆ, ಎಲ್ಲರೂ ಕೂಡಿ ಮಾಡ್ತಾ ಇದ್ರಿ. ಈ ನಿರಂತರವಾಗಿರ್ಲಿ ನಿಮ್ಮ ಸಂಘಟನೆ ಅಂತ ಹೇಳ್ತಾ, ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಗುರುಗಳು, ನಮ್ಮ ಮಿತ್ರರು, ಯಂಗ್ ಮಿತ್ರರು ಆದಂತಹ ಡಾಕ್ಟರ್ ಸುರೇಶ್ ಹನಗಂಡಿ ಅವರು ತಾವು ಏನ್ ಮಾಡ್ತಾ ಇದ್ದೀವಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುತ್ತಿರುವಂತಹ ಅಧ್ಯಾಪಕರು ಕೊಡ್ಕೊಂಡು ಅನ್ನೋದನ್ನ, ಅಥವಾ ಪರಿಷತ್ ಏನ್ ಮಾಡ್ತಾ ಇದೆ ಅನ್ನೋದನ್ನ ನಿಜವಾಗಿ ಇದು ಕನ್ಸ್ಟ್ರಕ್ಟಿವ್, ಇದು ಒಳ್ಳೆ ಹೇಳಿದ್ರೆ ಏನು ಅರ್ತಿಲ್ಲ. ಯಾಕಂದ್ರೆ ಬೂಸ್ಟ್ ಮಾಡುವಂಥದ್ದು ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಇದ್ದಿದ್ದನ್ನು ಸತ್ತಿರುವಂತ ಪ್ರಯತ್ನ ಮಾಡಿದಾರೆ ಅವರು, ಅದೊಂದು ಒಪ್ಪುವಂತ ವಿಷಯ ಅಂತ ಹೇಳ್ತಾ, ನೀವು ಇದನ್ನ ನೋಡ್ತಾ ಇರ್ರಿ ಸದಾ. ಅದರಲ್ಲೂ ಇಂಥ ಗುರುಗಳು ಬಂದ ಹೋದಂಥವ್ರ ಬಗ್ಗೆ ನಿಮ್ಗೆ ನೆನಪಿರಲಿ. ಯಾಕಂದ್ರೆ ಇವರು ಕನ್ನಡ ಕಟ್ಟುವಲ್ಲ ನಸ್ಬಿ ಅವರು ಬಹಳ ಕೆಲಸ ಮಾಡಿದಾರ. ಅದು ಇನ್ನೂ ಪಾಪ ಅವ್ರು ಬಡದನ ಕಾರಣಕ್ಕೆ ಅನೇಕ ಪುಸ್ತಕಗಳನ್ನು ಹೊರಬರುವುದಾಗಿತ್ತು, ಪಬ್ಲಿಷ್ ಮಾಡೋ ಶಕ್ತಿ ಪಾಪ ಅವ್ರಿಗಿಲ್ಲ, ದುಡ್ಡು ಹಾಕೋ ಶಕ್ತಿ ಇಲ್ಲ. ಹೀಗಾಗಿ ಅವರ ವಿಚಾರಗಳು ಇನ್ನೂ ಬೆಳಕಿಗೆ ಬಾರದು ಹೋಗಿದಾವ ಅಂತ ನನಗೆ ಅನಿಸ್ತದ. ಯಾಕಂದ್ರೆ ಬದುಕು ಕಟ್ಕೊಳ್ಳೋದ್ರಾಗ ಅವ್ರ ಬದುಕು ಹಾಳಾಗೋಗಿದ್ದು ನಾವು ಸ್ವತಃ ಕಣ್ಣಲ್ಲಿ ನೋಡಿದ್ವಿ. ಅವ್ರು ಹೇಳೋದ್ರಾಗ ಏನು ಅರ್ಥ ಇಲ್ಲ. ಅಷ್ಟು ಅವ್ರು ಹಾರ್ಡ್ ವರ್ಕರ್. ದಿನ ಬೆಳಗ್ಗೆ ಶುರು ಆಯ್ತು ಅಂದ್ರೆ ರಾತ್ರಿ ಮಲಗುವವರೆಗೂ ವರ್ಕ್ ಮಾಡಿದಂಥವ್ರು, ಪ್ರಾಮಾಣಿಕ ಬದುಕು ಮಾಡಿದಂಥವ್ರು. ಸಾವಂತಿ ಯಾರಿಗೂ ಬಿಟ್ಟಿಲ್ಲ ಮತ್ತೆ ನೆನೆಸ್ಕೊತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ
ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೀವು ಇದನ್ನ ನೋಡ್ತಾ ಇರ್ರಿ. ಇಂಥ ನೋವುಗಳ ಬಗ್ಗೆ ನಿಮ್ಮ ಮತ್ತೇನೋ ಸುದ್ದಿಗಳು ದೊರೆತು ಬಂದು ನಮ್ಗೆ ಹೇಳ್ತಾ ಇರ್ರಿ ಅಂತ ಹೇಳ್ತಾ ಸರ್ ನಮಸ್ಕಾರ. ಧನ್ಯವಾದ. H16 ನ್ಯೂಸ್ ಅಂತ ದೇಶಿದ್ದಾರ ಸತ್ತರ ಕೈಗೊಂಡು ಬಂದ್ರೆ